ಎಲ್ಲರಿಗೂ ನಮಸ್ತೆ. ಜಯಮಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಮಾಧಾನಕ್ಕಿಂತ ಸಹಾಯ ಮುಖ್ಯ ಎಂಬ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸಮಾಧಾನಕ್ಕಿಂತ ಸಹಾಯ ಮುಖ್ಯ ಎಂಬ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಬ್ಬಳು ಕಾವ್ಯ ಎಂಬ ಅಸಹಾಯಕ ಹುಡುಗಿ ಇದ್ದಳು. ಬಾಲ್ಯದಿಂದಲೇ ಜೀವನ ಅವಳಿಗೆ ಸುಲಭವಾಗಿರಲಿಲ್ಲ. ಮನೆ ಸಮಸ್ಯೆಗಳು, ಹಣಕಾಸಿನ ತೊಂದರೆ, ಮನಸ್ಸಿನಲ್ಲಿ ತುಂಬಿಕೊಂಡ ನೋವು. ಅವಳ ಮುಖದಲ್ಲಿ ನಗು ಇದ್ದರೂ ಒಳಗೆ ಮಾತ್ರ ಪ್ರತಿ ಕ್ಷಣವೂ ದುಃಖವೇ ತುಂಬಿಕೊಂಡಿತ್ತು. ಇತರರು ಖುಷಿಯಾಗಿ ಜೀವನ ನಡೆಸುತ್ತಿರುವಾಗ ಕಾವ್ಯ ಮಾತ್ರ ನಾನು ಯಾವಾಗ ಸಂತೋಷದಿಂದ ಇರ್ತೀನೋ ಅಂತ ಯಾವಾಗಲೂ ಯೋಚಿಸುತ್ತಾ ಬದುಕುತ್ತಿದ್ದಳು. ಒಂದು ಕ್ಷಣವೂ ಮನಸಾರೆ ನಗಲು ಅವಳಿಗೆ ಆಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ಅವಳ ಕಾಂಟ್ಯಾಕ್ಟ್ ನಲ್ಲಿದ್ದ ಅವಳ ಲೇಡೀಸ್ ಫ್ರೆಂಡ್ಸ್ ಅವಳ ಸಂಪರ್ಕದಲ್ಲಿದ್ದರು. ಕಾವ್ಯಳಿಗೆ ತನ್ನ ದುಃಖವನ್ನು ಆ ಗೆಳತಿಯರ ಹತ್ರ ಹೇಳುವ ಅಂತ ಅನಿಸಿ ಅವಳು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾಳೆ. ಆದರೆ ಅವರ ಮಾತುಗಳಲ್ಲಿ ಈಗೋ, ಹೋಲಿಕೆ ಮತ್ತು ಅಸಹ್ಯ ಭಾವಗಳೇ ಇರುತ್ತಿದ್ದವು. ಕಾವ್ಯಳ ಸಮಸ್ಯೆ ಅವಳ ಗೆಳತಿಯರ ಜೀವನವನ್ನು ಕಂಪೇರ್ ಮಾಡುವಾಗ ಅತಿ ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ತನ್ನ ಗೆಳತಿಯರು ಅದನ್ನು ಸಿಲ್ಲಿಯಾಗಿ ತೆಗೆದುಕೊಳ್ಳುತ್ತಿದ್ದರು ಹಾಗೂ ಗೆಳತಿಯರ ಜೀವನದ ಸಣ್ಣ ಸಮಸ್ಯೆಗಳು ದೊಡ್ಡದು ಎಂದು ಇವಳತ್ರ ಹೇಳುತ್ತಿದ್ದರು. ನಮಗಿಂತ ನಿನ್ನ ಲೈಫ್ ಪರವಾಗಿಲ್ಲ, ಈ ವಿಷಯಕ್ಕೆಲ್ಲ ಅಳುವುದು ಯಾಕೆ, ನಾವು ಇದಕ್ಕಿಂತ ದೊಡ್ಡ ಸಮಸ್ಯೆ ನೋಡಿದ್ದೇವೆ ಎಂದೆಲ್ಲ ಗೆಳತಿಯರ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ. ಅವಳಿಗೆ ಸಮಾಧಾನ ಮಾಡುವುದಕ್ಕಿಂತ ಹೋಲಿಕೆ ಮತ್ತು ಈಗೋಗಳೇ ಹೆಚ್ಚಿರುತ್ತಿತ್ತು. ಆದರೆ ಕಾವ್ಯಳು ತನ್ನ ಗೆಳತಿಯರ ಮೇಲಿನ ಪ್ರೀತಿ ಮತ್ತು ಅಭಿಮಾನದಿಂದ ಏನೂ ಹೇಳದೆ ಮೌನವಾಗುತ್ತಿದ್ದಳು. ಆದರೆ ಅದೇ ಸಂದರ್ಭದಲ್ಲಿ ಕಾವ್ಯ ಜೊತೆ ಕೆಲವು ಬಾಯ್ಸ್ ಕೂಡ ಫ್ರೆಂಡ್ಶಿಪ್ ನಲ್ಲಿದ್ರು. ಅವರ ಜೊತೆಗೆ ಕಾವ್ಯಳು ತನ್ನ ದುಃಖವನ್ನು ಶೇರ್ ಮಾಡುವಾಗ ಅವಳಿಗೆ ಸಿಕ್ಕಿದ ರಿಯಾಕ್ಷನ್ಸ್ ಸೇಮ್ ಜೆಂಡರ್ಗಿಂತ, ಅಂದರೆ ತನ್ನ ಗೆಳತಿಯರ ರಿಯಾಕ್ಷನ್ಗಿಂತ ಸ್ವಲ್ಪ ಬೆಟರ್ ಆಗಿತ್ತು. ಬಾಯ್ಸ್ ಫ್ರೆಂಡ್ಸ್ ಅವಳ ದುಃಖವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವಳನ್ನು ಜಡ್ಜ್ ಮಾಡಲಿಲ್ಲ, ಹೋಲಿಕೆ ಮಾಡಲಿಲ್ಲ ಮತ್ತು ಶಾಂತವಾಗಿ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಿದರು. ಏನು ಚಿಂತೆ ಬೇಡ, ನಾವು ಇದ್ದೇವೆ, ಒಬ್ಬಳೇ ಅಲ್ಲ, ಇದಕ್ಕೆ ಸೊಲ್ಯೂಷನ್ ಹುಡುಕೋಣ ಎಂದೆಲ್ಲ ಪಾಸಿಟಿವ್ ತುಂಬಿದರು. ಅವರು ಮಾತಿನಲ್ಲಿ ಮಾತ್ರ ಅಲ್ಲ, ಕಾರ್ಯದಲ್ಲಿ ಕೂಡ ಸಹಾಯ ಮಾಡಿದರು. ಮನಸ್ಸು ಬಲವಾಗಿರಲು ಮೋಟಿವೇಶನ್ ಕೊಟ್ಟರು. ಕಾವ್ಯಳಿಗೆ ಧೈರ್ಯ ಸಿಕ್ಕಿತು. ಕಾವ್ಯಳು ನಿಧಾನವಾಗಿ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಲು ಕಲಿತಳು ಹಾಗೂ ಸಹಾಯಕ್ಕಾಗಿ ಹುಡುಗರು ಸದಾ ಇರುತ್ತಿದ್ದರು. ಕಾಲ ಕಳೆದಂತೆ ಕಾವ್ಯಳ ಕಣ್ಣಲ್ಲಿ ನಂಬಿಕೆ ಕಾಣಿಸಿತು. ಅವಳ ನಗು ಈ ಬಾರಿ ನಿಜವಾದ. ಕಥೆಯಲ್ಲಿ ನೀತಿ ಬಹಳಷ್ಟಿದೆ, ಅದರಲ್ಲಿ ಕೆಲವೊಂದನ್ನು ವಿವರಿಸ್ತೇನೆ. ನಿಮ್ಮ ಸುತ್ತ ನೋವಿನಲ್ಲಿ ಇರುವವರು ಇದ್ದರೆ ಅವರಿಗೆ ಅಡ್ವೈಸ್ ಕೊಡುವ ಮೊದಲು ಕೇಳಿ, ಅರ್ಥ ಮಾಡಿಕೊಳ್ಳಿ, ಜೊತೆಯಾಗಿ ನಿಲ್ಲಿ. ಅದೇ ನಿಜವಾದ ಮಾನವೀಯತೆ ಹೊರತು ಬಿಟ್ಟಿ ಉಪದೇಶ ಮುಖ್ಯವಲ್ಲ. ಸೇಮ್ ಜೆಂಡರ್ ಕೆಲವೊಮ್ಮೆ ಸೇಫ್ ಅನಿಸಬಹುದಷ್ಟೇ, ಬಟ್ ಅಪೋಸಿಟ್ ಜೆಂಡರ್ ಅರ್ಥ ಮಾಡಿಕೊಂಡು ಸಹಾಯ ಮಾಡಬಹುದು. ಹಾಗೂ ಕೆಲವೊಮ್ಮೆ ಅಪೋಸಿಟ್ ಜೆಂಡರ್ ನಮ್ಮ ಬದುಕಿಗೆ ಹೊಸ ದಾರಿಯನ್ನು ಹುಡುಕಿಕೊಡ್ಬಹುದು. ಅಪೋಸಿಟ್ ಜೆಂಡರ್ ಅಂದ್ರೆ ಹುಡುಗರಿಗೆ ಹುಡುಗಿಯರು, ಹುಡುಗಿಯರಿಗೆ ಹುಡುಗರು. ಕಾವ್ಯಳ ಜೀವನದಲ್ಲಿ ಆದ ಅನುಭವವು ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ನಡೆದಿರುತ್ತದೆ ಅಲ್ಲವೇ? ಈ ಕಥೆಯನ್ನು ಆಲಿಸಿ ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳನ್ನು ತಿದ್ದಿಕೊಂಡು ನಡೆಯುವುದು. ಇಲ್ಲಿಗೆ ಸಮಾಧಾನಕ್ಕಿಂತ ಸಹಾಯ ಮುಖ್ಯ ಎಂಬ ಶೀರ್ಷಿಕೆಯ ಕಥೆಯು ಮುಕ್ತಾಯವಾಯಿತು. ಧನ್ಯವಾದಗಳೊಂದಿಗೆ.